ನಮಸ್ಕಾರ. ನಾನಿದಿನ ಚೋಲೆ ಮಸಾಲೆ ಅಥವಾ ಗಸಿ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಕಡಲೆ ಅದ್ರ ಜೊತೆಗೆ ಆಲೂಗಡ್ಡೆ ಫ್ರೈ ಮಾಡಿ ಹೋಳನ್ನು ಹಾಕಿದ್ದೀನಿ. ಬಹಳ ಟೇಸ್ಟ್ ಇರುತ್ತೆ, ತುಂಬ ಒಳ್ಳೆ ಕಾಂಬಿನೇಷನು. ಬನ್ನಿ ಈಗ ಇದ್ರ ವೀಡಿಯೋ ನೋಡ್ತಾ ಹೋಗೋಣ. ಆಮೇಲೆ ಬಾಣಲೆ ಇಟ್ಟಿದ್ದೀನಿ. 8ರಿಂದ 10 ಒಣಮೆಣಸನ್ನ ಕಟ್ ಮಾಡಿ ಹಾಕಿದ್ದೀನಿ. ಅದ್ರ ಜೊತೆಗೆ ಕರಿಬೇವು ಹಾಗೆ ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಮೆಣಸಿನ್ಕಾಯಿನ ಸ್ವಲ್ಪ ಕೆಂಪಾಗೋಷ್ಟು ಹುರಿಯೋದು. ನಾನು ಮೊನ್ನೆ ಒಂದು ಫಂಕ್ಷನಿಗೆ ಹೋಗಿದ್ದೆ, ಅಲ್ಲಿ ಬತೂರು ಹಾಕಿ ಒಂದು ಗಸಿ ಮಾಡಿದರು. ಆ ಗಸಿ ನೋಡಿ ಭಾಳ ಇಷ್ಟ ಆಗಿಬಿಡ್ತು. ಅದಕ್ಕೆ ಅವ್ರ ಹತ್ರ ಕೇಳಿಕೊಂಡು ಈಗ ನನ್ನ ಚಾನಲ್ ಮಾಡಿ ನಿಮಗೆಲ್ಲ ತೋರಿಸೋಣ ಅಂತ. ನಾನಿಲ್ಲಿ 3ರಿಂದ 4 ಜನಕ್ಕಾಗಷ್ಟು ಮಾತ್ರ ಗಸಿ ಮಾಡ್ತೀನಿ. 1 ಸ್ಪೂನ್ ತುಂಬ ಕೊತ್ತಂಬರಿ ಹಾಕ್ತೀನಿ. ಅವಾಗಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಉರಿ ಸಣ್ಣದಾಗಿರಲಿ. ಈಗ ಅರ್ಧ ಸ್ಪೂನಷ್ಟು ಜೀರಿಗೆನೂ ಅಷ್ಟೇ ಪರಿಮಳ ಬರೋಷ್ಟು ಹುರಿಬೇಕು. ಅಂದರೆ 1 ಸ್ಪೂನಷ್ಟು ಸಾಸಿವೆ ಕಾಳು, ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ತೀನಿ. ಸಾಕಿದರೂ ಸಹಿತ ಹಸಿಮೆಣಸು ಹಾಕಿದ್ರೆ ಒಂಥರ ಪರಿಮಳ. ನಾನಿಲ್ಲಿ 2 ಹಸಿಮೆಣಸನ್ನು ಹಾಕ್ತೀನಿ. ಅಂದರೆ ತುಂಬ ಖಾರ ಇಲ್ಲ, ಮೀಡಿಯಮ್ ಖಾರ ಇದೆ. ಸಮಾರಂಭದಲ್ಲಿ ಮಾಡಬೇಕಾದ್ರೆ ಕೆಲವು ಸರಿ ಬೆಳ್ಳುಳ್ಳಿ ಈರುಳ್ಳಿನ ಉಪಯೋಗಿಸಲ್ಲ. ಇದಕ್ಕೆ ಬರೀ ಶುಂಠಿ ಹಾಕಿದರೂ ಆಗುತ್ತೆ. ನನಗೆ ಅರ್ಧ ಇಂಚಷ್ಟು ಶುಂಠಿನ ಹಾಕ್ತೀನಿ. ಇದು ಸ್ಕಿಪ್ ಮಾಡಿದರೆ ಸರಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ. ಈಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದು 1/4 ಭಾಗ ಈರುಳ್ಳಿ ಹಾಕಿದ್ದೀನಿ. 4 ಎಸಳು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಹುರಿ ಸ್ವಲ್ಪ ಪರಿಮಳ ಬೇಕೇ ಬೇಕು. ಚಕ್ಕೆ, ಲವಂಗ, ಕಲ್ಲು ಹೂ ಹಾಗೆ 2 ಕಾಳು ಮೆಣಸು, 1 ಏಲಕ್ಕಿ, ಚಕ್ಕರೆ ಮಗು ಇಷ್ಟನ್ನು ಹಾಕ್ತೀನಿ. ಎಲ್ಲವನ್ನು ಮತ್ತೆ ಹುರಿತಾ ಹೋಗ್ತೀನಿ. ಗಸಿಗೆ ತುಂಬ ರುಚಿ ಕೊಡೋದು ಗೋಡಂಬಿ. ನಾನಿಲ್ಲಿ 4 ಸ್ಪೂನಷ್ಟು ಗೋಡಂಬಿ ಅಂದರೆ ಕಟ್ ಮಾಡಿದ ಗೋಡಂಬಿ. ಇಡೀ ಗೋಡಂಬಿ ಆದರೆ ನೀವು ಒಂದು 5ರಿಂದ 6 ಹಾಕಿದರೆ ಸಾಕು. ಯಾವಾಗಲೂ ಅಷ್ಟೇ ಕಾಯಿ ಹಸಿ ಹಾಕೋದಕ್ಕಿಂತ ಹುರಿದು ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ. ಇದಕ್ಕೆ ಕೊಬ್ಬರಿ ಬೇಕಾದರೂ ಹಾಕ್ಬೋದು. ಕೊಬ್ಬರಿ ಹಾಕಿದರೂ ಸಹಿತ ಅದನ್ನು ಹುರಿದು ಹಾಕಿದರೆ ಟೇಸ್ಟು. ನಾನಿಲ್ಲಿ 1 ಬೌಲಷ್ಟು ಹಸಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಮೆಣಸಿನ್ಕಾಯಿ ಎಲ್ಲ ಇದೆಯಲ್ಲ ಅದ್ರ ಜೊತೆ ಹಾಕ್ತಿದ್ದೀನಿ. ಹಸಿಕಾಯಿನ ಸ್ವಲ್ಪ ಹುರಿತಾ ಹೋಗಿ. ಈಗ ಗ್ಯಾಸ್ ಆಫ್ ಮಾಡೋಣ. 2 ಸ್ಪೂನಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಕಲ್ಲುಪ್ಪು ಯಾವಾಗಲೂ ಅಡುಗೆಗೆ ರುಚಿ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಪುಡಿ ಉಪ್ಪಿಗಿಂತ ಮೇಲೆ ಕಲ್ಲುಪ್ಪು ಹಾಕ್ತೀನಿ. ಈಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ನಯಸ್ಸಾಗಿ ರುಬ್ಬೋಣ. ಮಸಾಲೆ ನಯಸ್ಸಾಗಿ ರುಬ್ಬಾಯಿತು. ಪಾತ್ರೆಗೆ ತಿರುಪು ಮಾಡೋಣ. ಅರ್ಧ ಲೋಟದಷ್ಟು ನೀರನ್ನ ಮಿಕ್ಸಿ ಜಾರಿಗೆ ಹಾಕಿ ಈ ಮಸಾಲೆಗೆ ಸೇರಿಸೋಣ. ಕುದಿಯಕ್ಕೆ ಬಿಡೋಣ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 2 ಲೋಟದಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ 1/4 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಅಂದರೆ ಕಡಲೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದರೆ ಟೇಸ್ಟು. ಈಗ ನೆನೆಸಿರೋ 1 ಬೌಲ್ ಆಗೋಷ್ಟು ಕಾಬೂಲ್ ಕಡಲೆನ ಹಾಕ್ತೀನಿ. ಈಗ ಕುಕ್ಕರ್ ಮುಚ್ಚಳ ಹಾಕಿ ಒಲೆ ಉರಿ ಜೋರಾಗಿಟ್ಟು 2 ವಿಷಲ್ ಕುಗ್ಸೋಣ. ಈಗ ಮಸಾಲೆ ಕುದೀತಾ ಇದೆ. ಇದಕ್ಕೆ ನಾನು ಸಿಹಿ ಮೊಸರು 1 ಸೌಟ್ ಹಾಕಷ್ಟು ಹಾಕ್ತೀನಿ. ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡೋಣ. ಈಗ ಚೆನ್ನಾಗಿ ಕುದ್ದಿದೆ. 1 ಆಲೂಗಡ್ಡೆನ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ದೀನಿ. ಅದನ್ನು ಹಾಕ್ಕೊಂಡು ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ರುಚಿ ಇನ್ನಷ್ಟು ಜಾಸ್ತಿ ಆಗೋಕ್ಕೆ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣ. ಒಗ್ಗರಣೆ ಸೌಟಿಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನ ಉಪಯೋಗಿಸೋದು. ಈಗ ಕರಿಬೇವಿನ ಹೆಸರು ಹಾಕೋಣ. 1 ಸ್ಪೂನ್ ಜೀರಿಗೆ ಹಾಕೋಣ. 2 ಒಣಮೆಣಸಿನ್ಕಾಯಿ ಪೀಸು, 1 ಸ್ಪೂನ್ ಸಾಸಿವೆ ಕಾಳು ಹಾಕೋಣ. ಈಗ ಒಗ್ಗರಣೆ ಫ್ರೈ ಆಯಿತು. ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆನ ಗಸಿಗೆ ಹಾಕೋಣ. ಯಾವ್ದು ಗಸಿ ರೆಡಿ ಆಯಿತು. ಈ ಗಸಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಅಂದರೆ ಬತೂರಾಗೆ. ಉಪ್ಪು ಹಾಕಿದ್ದೀನಿ, ಮತ್ತು ಹಾಕೋದು ಬೇಡ, ಯಾಕಂದರೆ ಕಡಲೆ ಬೇಯಿಸ್ಬೇಕಾದ್ರೂ ಹಾಕಿದ್ದೀನಿ ನಾನು. ಆಮೇಲೆ ಮಸಾಲೆ ರೆಡಿ ಮಾಡಬೇಕಾದ್ರೂ ಹಾಕಿದ್ದೀನಿ. ಚೋಲೆ ಮಸಾಲೆ ಅಥವಾ ಗಸಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಇನ್ನು ಬತೂರ ಮಾಡೋದು ಹೇಗೆ ಅಂತ
ತೋರಿಸ್ಬೇಕು. ಮುಂದಿನ ವಿಡಿಯೋಕ್ಕೆ ಕಾಯ್ತಾ ಇರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.